ಸಂಸ್ಕಾರ, ಆಮೇಲೆ ಅದಕ್ಕೆ ಬೇಕಾದದ್ದು ಸರಿಯಾದ ವಿದ್ಯೆ. ವಿದ್ಯೆಯನ್ನು ಕಲಿತು ಬುದ್ಧಿವಂತನಾದ ಮೇಲೆ ಸಂಸಾರ ಎನ್ನುವಂತ ಪಥವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಜ್ಯೇಷ್ಠರಾದವರು ತಮ್ಮ ಮನೆತನಕ್ಕೆ ಸರಿ ಹೊಂದುವ ಹಾಗೆ ಕುಲೀನ ಮನೆತನ ಹೆಣ್ಣಾದಂತ ನಿನ್ನನ್ನು ತಂದು ಮದುವೆ ಮಾಡಿಸಿದರು. ನೆಮ್ಮದಿಯ ಬದುಕನ್ನು ಸಾಗಿಸಬೇಕೆನ್ನುವ ಹಂಬಲದಿಂದ ಈ ಮಾಹಿಷ್ಮತಿ ಪಟ್ಟಣದಲ್ಲಿ ನೀಲಧ್ವಜರ ಮುದ್ದಿನ ಮಗನಾಗಿ ಪ್ರವೀರ ಎನ್ನುವಂತ ಹೆಸರಿನಿಂದ ಬೆಳೆಯುತ್ತಾ ಇದ್ದೇನೆ. ಯಾಕೋ ಏನು ನೋಡು, ನೀ ನನ್ನ ಕೈ ಹಿಡಿದ ಮೇಲೆ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ ಇಮ್ಮಡಿ ಆಗ್ತಾ ಉಂಟು. ಯಾಕೆ ಕೇಳಿದ್ರೆ, ನನ್ನ ಬಾಳ ಸಂಗಾತಿಯಾಗಿ ಬಂದವಳು ಬಾಳಿಗೆ ಬೆಳಕನ್ನು ಕೊಡುವುದರ ಮುಖೇನ ಕತ್ತಲಾಗದೇ ಇದ್ದ ಹಾಗೆ ಕಾಪಾಡಿಕೊಂಡು ಬರ್ತಾಳೆ ಅಂತ ಅಮಿತವಾದ ವಿಶ್ವಾಸ. ಆದ್ರೆ ನನಗೊಂದು ಆಸೆ, ಏನು ನನಗಾದ ಸಂತೋಷ ಎನ್ನುವುದು ನಿನ್ನಲ್ಲಿ ಹಂಚಿಕೊಳ್ಳಬೇಕು. ಹಾಗಾದ್ರೆ ಹಂಚಿಕೊಳ್ಳುವ ಬಗೆ ಹೇಗೆ? ಒಟ್ಟಾರೆ ಮಾತಿನಲ್ಲಿ ಹಂಚಿಕೊಳ್ಳುವುದು ಒಂದಾದರೆ ಅದನ್ನ ಕೃತಿಯ ಮುಖೇನ ಮಾಡಿ ತೋರಿಸಬೇಕು. ಮತ್ತೆ ಹೆಂಡತಿಯ ಜೊತೆಗೆ ಮಾತಾಡ್ತಾ ಸಮಯ ಹೋಗದೆ ಗೊತ್ತಾಗುವುದೇ ಇಲ್ಲ. ಮಾತಾಡುವ ಕಾರಣ ನಮ್ಮನ್ನು ಮಾತೆಯರು ಅಂತ ಹೇಳುವುದಲ್ಲ, ಹೌದಲ್ವಾ? ಹಾಗಂತ ಮಾತೆಯರ ಮಾತು ಒಮ್ಮೊಮ್ಮೆ ಮನಸ್ಸಿನ ಸಂತೋಷವನ್ನು ಕೆಡಿಸುವುದು ಉಂಟಂತೆ. ಆದ್ರೆ ಮಾತೆ ಮುತ್ತು ಅಂತ ಹೇಳುವುದು ಅದು ಒಂದು ಉಂಟು. ಆ ಮುತ್ತಿನಂತ ಮಾತಿನುವುದು ಇದ್ದ ಸಮಯದಲ್ಲಿ ಸಂತೋಷ ಇಮ್ಮಡಿ ಆಗಬೇಕು ಅಂತ ಆದ್ರೆ ಮಾಡಬೇಕಾದದ್ದೇನು? ಏನು ಅಲ್ಲ, ಇವತ್ತಿನ ದಿವಸ ವನಪ್ರಾತ್ಯವನ್ನು ಸೇರಿ ವನ ವಿಹಾರವನ್ನು ಮಾಡುವುದರ ಮುಖೇನ ನನಗಾದ ಸಂತೋಷವನ್ನು ಇಮ್ಮಡಿಯಾಗಿಸಿಕೊಳ್ಳಬೇಕಂತ ಆಸೆ ನೋಡಿ. ನೀವು ಒಬ್ಬರೇ ಹೋಗುವುದಕ್ಕೆ ನಾನಂತೂ ಬಿಡುವುದೇ ಅಲ್ಲ, ನಿನ್ನನ್ನು ಬಿಟ್ಟಂತೂ ನಾನು ಹೋಗುವುದಿಲ್ಲ. ನಾನು ಸಿದ್ಧಳಾಗಿ ಇದ್ದೇನೆ. ನಿಲ್ಲುವುದಾಕೆ? ಹೋಗೋಣ. ಬರುತ್ತ ಮನದೆಡೆಗಾಗಿ ಕಾಣುತ್ತಲಿ ಸಿರಿ ಸೊಬಗ, ಬರುತ್ತ ವನದೆಡೆಗಾಗಿ ಕಾಣುತ್ತಲಿ ಸಿರಿ ಸೊಬಗ, ಮನದಿ ಹರುಷವನಂತು ತೋರಿದ ಸತಿಗೆ ವನ ಸೊಬಗ. ನೋಡು ನೋಡು ರಮಣಿ ನೋಡು ವನದ ಸೊಬಗನು, ನೋಡು ನೋಡು ರಮಣಿ ನೋಡು, ನೋಡು ನೋಡು ರಮಣಿ ನೋಡು ವನದ ಸೊಬಗನು, ನೋಡು ನೋಡು ರಮಣ ನೋಡು, ನೋಡು ನೋಡು ರಮಣ ನೋಡು ವನದ ಸೊಬಗನು, ವನದ ಸೊಬಗನು. ರೂಢಿಗದಿಕವಾದ ರೂಢಿಗದಿಕವಾದ ಹಸಿರ ಸಿರಿಯ ಚೆಲುವನು, ರೂಢಿಗದಿಕವಾದ ರೂಢಿಗದಿಕವಾದ ಊಡಿಗದಿಕವಾದ ಹಸಿರ ಸಿರಿಯ ಚೆಲುವನು, ನೋಡು ವನದ ಸೊಬಗನು, ನೋಡು ನೋಡು ರಮಣಿ ನೋಡು ವನದ ಸೊಬಗನು. ರೂಢಿಗದಿಕವಾದ ಹಸಿರ ಸಿರಿಯ ಚೆಲುವನು, ರೂಢಿಗದಿಕವಾದ ರೂಢಿಗದಿಕವಾದ ಹಸಿರ ಸಿರಿಯ ಚೆಲುವನು, ನೋಡು ವನದ ಸೊಬಗನು.
ಮರದ ಮೇಲೆ ಕುಳಿತ ಗಿಣಿಗಳು ಜೋಡಿಯಾಗಿ ಮರದ ಮೇಲೆ ಜೋಡಿಯಾಗಿ ಮರದ ಮೇಲೆ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಗಳು ಕುಳಿತ ಗಿಣಿಗಳು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಗಳು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಗಳು ನೀಲ ಗಗನ ಕಂಡು ನವಿಲು ನಾಟ್ಯವಾಡಿದೆ ನೀಲ ಗಗನ ಕಂಡು ನೀಲ ಗಗನ ಕಂಡು ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನೀಲ ಗಗನ ಕಂಡು ನವಿಲು ನಾಟ್ಯವಾಡಿದೆ ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಗಳು ಆ ನೀಲ ಗಗನ ಕಂಡು ನವಿಲು ನಾಟ್ಯವಾಡಿದೆ ನೀಲ ಗಗನ ಕಂಡು ನವಿಲು ನಾಟ್ಯವಾಡಿದೆ ನಾಟ್ಯವಾಡಿದೆ ನಳನಳಿಸುವ ಸುಮಗಳಿಂಗೆ ಬರುವ ದುಂಬಿಯ ನಳನಳಿಸುವ ಸುಮಗಳಿಂಗೆ ನಳನಳಿಸುವ ಸುಮಗಳಿಂಗೆ ಬರುವ ದುಂಬಿಯ ಬರುವ ದುಂಬಿಯ ಬರುವ ದುಂಬಿಯ ನಳನಳಿಸುವ ಸುಮಗಳಿಂಗೆ ನಳನಳಿಸುವ ಸುಮಗಳಿಂಗೆ ಬರುವ ದುಂಬಿಯ ಬರುವ ದುಂಬಿಯ ನಳನಳಿಸುವ ಸುಮಗಳಿಂಗೆ ಬರುವ ದುಂಬಿಯ ಬರುವ ದುಂಬಿಯ ಚಿಗುರ ಮೇಯುತ್ತಿರುವ ಚಿಗರೆ ಮರಿಯ ಅಂದವ ಚಿಗುರ ಮೇಯುತ್ತಿರುವ ಚಿಗರೆ ಮರಿಯ ಅಂದವಾ ಚಿಗರೆ ಮರಿಯ ಚಿಗುರ ಮೇಯುತ್ತಿರುವ ಚಿಗರೆ ಮರಿಯ ಅಂದವಾ ಚಿಗುರ ಮೇಯುತ್ತಿರುವ ಚಿಗುರ ಮೇಯುತ್ತಿರುವ ಚಿಗುರ
ಮಧುರ ಮೇಯುತ್ತಿರುವ ಚಿಗರೆ ಮರಿಯ ಅಂದವಾ ನೋಡು ನೋಡು ರಮಣಿ ನೋಡು ವನದ ಸೊಬಗನು ಆ ಆ ಆ ಆ ನೋಡು ನೋಡು ರಮಣಿ ನೋಡು ವನದ ಸೊಬಗನು ರೂಢಿಗದಿಕವಾದ ಹಸಿರ ಸಿರಿಯ ಚೆಲುವನು ಆ ನೋಡು ನೋಡು ರಮಣಿ ನೋಡು ವನದ ಸೊಬಗನು ರೂಢಿಗದಿಕವಾದ ಹಸಿರ ಚೆಲುವ ಹಸಿರ ಚೆಲುವನು ಮಧುರವಂತರಿ, ಬಹಳ ಸಂತೋಷ ಆಯ್ತು ನೋಡು. ನೀವು ನೋಡು ನೋಡು ಅಂತ ಹೇಳ್ತಾ ಇದ್ದೀರಿ. ಹೌದು, ನಾನು ಎಲ್ಲಿ ನೋಡ್ಬೇಕು ಎಲ್ಲಿ ಬಿಡ್ಬೇಕು ಅಂತಲೇ ಗೊತ್ತಾಗಿಲ್ಲ. ನೋಡುವಷ್ಟು ಉಂಟಿಲ್ಲಿ. ಹೌದು, ಎತ್ತ ದೃಷ್ಟಿ ಹಾಯಿಸು. ಎಲ್ಲ ಹೊಸತು ಅಂತ ಅನಿಸುದು ನನಗೆ. ಹೌದೌದು, ಅನಿಸುವುದು. ನೋಡ್ತಾ ಇರ್ಬೇಕು ಅಂತ ಹಾ. ಎಲ್ಲಿ ನೋಡಿದ್ರು ಅಲ್ಲಿಯೂ ಹಾ. ಹೊಸ ಅನುಭವವನ್ನು ಕೊಡುವಾಗ ಹಾ. ಎಲ್ಲಿಯೂ ನೋಡುವುದಕ್ಕೆ ನಮಗೆ ಬೇಸರ ಆಗುವುದಿಲ್ಲ. ಎಷ್ಟು ಅಂಧವೇ. ಹಾಗಂತ ಈ ವನಕ್ಕೆ ಬರುವುದು ನಾನು ಹೊಸತಲ್ಲ. ಆಹಾ. ಸಖ್ಯವ್ರಾತವನ್ನು ಕೂಡಿಕೊಂಡು ಅದೆಷ್ಟೋ ಸಲ ಬಂದವಳು. ಹೌದು, ಆದ್ರೆ ಇವತ್ತು ಹೊಸದಾಗಿ ಕಂಡಿತು ನಮಗೆ. ಕಾರಣ ಏನು? ಏನು? ನಾನೊಬ್ಬಳು ಬಂದದಲ್ಲವಲ್ಲ, ಜೊತೆಗೆ ನಾನು ಬಂದಿದ್ದೇನಲ್ಲ, ನಿಮ್ಮ ಜೊತೆಯಾಗಿ ನೋಡುವುದಕ್ಕೆ ಬದಲಾವಣೆಯಾಗಿ ಕಾಣುವುದು ನನಗೆ. ನಮ್ಮ ಉಲ್ಲಾಸ ಆಗಿ ಕಾಣುವುದು. ಹೌದೌದು ಅಲ್ವಾ? ಅದಕ್ಕೆ ಹೇಳುದು, ತಿರುಗಾಟ ಮಾಡುವಾಗ ಒಬ್ಬರೇ ಹೋಗ್ಬಾರ್ದು, ಗಂಡ ಹೆಂಡತಿ ಒಟ್ಟಿಗೆ ಹೋಗ್ಬೇಕು. ಹಾಗಂತ ಎಲ್ಲ ಕಡೆ ಹೋಗ್ಲಿಕ್ಕೆ ನನಗದೇ ಅನುಮಾನ, ಕೆಲವು ಕಡೆ ಬಿಟ್ಟು ಹೋಗ್ತೀನಿ. ಏನು ಮಾಡುವುದಕ್ಕಾಗುದಿಲ್ಲ. ಇರ್ಲಿ, ಸಮಸ್ಯೆ ಆಗಿರ್ತದೆ. ಹಾ. ಆದ್ರೆ ಇವತ್ತು ಬಂದು ಸರಿಯಾಗಿ ಉಪವನಕ್ಕೆ ದೃಷ್ಟಿ ಹಾಯಿಸಿದ್ರೆ ಅಲ್ಲಿ ನೋಡು. ಏನು? ಅಬ್ಬಾ, ಆ ಜೋಡಿ ಗಿಣಿಗಳು ಎಷ್ಟು ಚಂದವೇ. ಹೌದು, ಮರದ ಮೇಲೆ ಕುಳಿತು ಮಾತನಾಡುವುದು. ಚಿಲಿಪಿಲಿ ಚಿಲಿಪಿಲಿ. ಹೌದು ಹೌದು, ಗಿಣಿ ಭಾಷೆ ಅದು. ಗಿಣಿ ಭಾಷೆ. ನಾನೊಂದು ಗಿಣಿಯಾಗಿ ಮಾತನಾಡ್ಲಾ ಅಂತ ಅನಿಸುದು. ಎಲ್ಲಿ ನಾನೇನ್ ಮಾಡಿದ್ದೀನಿ? ನೀವು ಮರದಲ್ಲೇ ಇರ್ಬೇಕು, ಇಬ್ಬರು ಜೊತೆಯಾಗಿ ಜೋಡಿ ಜೋಡಿ ಗಿಣಿಯಾಗಬೇಕು, ಮಾತನಾಡಬೇಕು. ಹಾ. ಅಲ್ಲಿಗೆ ಮುಗಿಲಿಲ್ಲ. ಗಿಣಿಯನ್ನ ಕಂಡು ಈ ಕಡೆ ದೃಷ್ಟಿ ಹಾಯಿಸಿದ್ರೆ ಮೇಲೆ ಕಾಣುವುದು, ಏನು? ಕೆಳಗೆ ಕುಣಿಯುವುದು. ಯಾವ್ದು? ಯಾವುದು ಗರಿ ಬಿಚ್ಚಿ ಕುಣಿತಾ ಉಂಟು. ನವಿಲು ನವಿಲು ನವಿಲು. ಮಯೂರ ನಾಟ್ಯ. ಸತ್ಯ ಹೇಳ, ಏನು? ನೀನು ಮದುವೆಯ ಮರು ದಿವಸ ಮಾಡಿದ ನಾಟ್ಯ ಕಂಡಾಗ ಉಂಟು ನನಗೆ. ಹೌದಾ? ಹೌದು. ಸುಮ್ಮನೆ ರೀ, ನಾನು ಪ್ರತಿನಿತ್ಯವೂ ಇಷ್ಟೇ ನಾಟ್ಯ ಅದು ಮಾಡೋದು. ಗೊತ್ತಾಯ್ತು ನನಗೆ. ಅಷ್ಟು ಸೊಗಸಾದ ನಾಟ್ಯ. ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿ ದೃಷ್ಟಿ ಹಾಯಿಸು. ಏನು? ಅದು ಚಿಗರೆ ಮರಿ. ಚಿಗರಿ ಮರಿ ಜಿಗಿತಾ ಉಂಟು. ಎಲ್ಲ ಜೋಡಿಯಾಗಿ ಉಂಟು ಇವತ್ತು. ಆ ಕಡೆ ನೋಡಿ, ಜಿಂಕಿ ಮರಿನಾ? ಅದೇ ಮರಿನೇ. ಈ ಕಡೆ ಜೊತೆಯಲ್ಲಿ ತಾಯಿಯೂ ಇದ್ದ. ಹೌದು, ಈ ಕಡೆ ಒಂದು ಜಿಂಕೆ ಮರಿ, ಜೊತೆಗೆ ಗಂಡು ಜಿಂಕೆ ಉಂಟು. ಹೌದೌದು, ನಾವು ಜೋಡಿ ಜಿಂಕೆಯಾಗಿ ಕುಣಿಯುವ. ಹೌದು, ಎಲ್ಲಿ ನೋಡಿದ್ರೆ ಅಲ್ಲಿ ಬಹಳ ಸಂತೋಷದ ವಾತಾವರಣ ಕಂಡಿತ್ತು ನಾವು. ಹಾಗಂತ ಇಷ್ಟ ಸಾಕು. ಮನಸ್ಸಿಗೆ ಸ್ವೇಚ್ಛೆಯಾಗುವ ಹಾಗೆ, ಸಂತೋಷಗೊಳ್ಳುವ ಹಾಗೆ, ಜಲಕ್ರೀಡೆಯನ್ನು ಮುಗಿಸಿದ ಹಾಗಾಗಿಸಿದ್ದೇವೆ. ಹೊಸ ವಸನವನ್ನು ಧರಿಸಿಕೊಂಡ ಹಾಗಾಯಿತು. ಆಯಾಸ ಅದಗೊಂಡಿದೆ. ನಿಮಗೆ ಆಯಾಸವಾ? ಆಯಾಸ ಅಂತ ಹೇಳಿದ್ರೆ ಎಷ್ಟೊತ್ತಾಯ್ತು ಕಟ್ಕೊಂಡು. ಇರ್ಲಿ, ನಿಮಗಂತೂ ಆಯಾಸ ಆಗಿರ್ಬೇಕು. ನನಗೆ ಹಾಗಾದ್ರೆ ಉತ್ಸಾಹ ಕಡಿಮೆ ಆಗ್ಲೇ ಇಲ್ಲ. ಇಲ್ಲಿ ಕಡಿಮೆ ಆಗಲ್ಲ. ನನ್ನ ತಲೆ ಸರಿ ಇಲ್ಲ ನೋಡಿ. ಹೌದು, ಸ್ವಲ್ಪ ಹಾಳಾಗಿದೆ. ಎಂತದ್ದು? ಕಾರಣ ಏನು? ಜಲಕ್ರೀಡೆ ಆಡಿದ್ದಲ್ಲ. ವೇಷ ವಿನ್ಯಾಸ ಸರಿಯಾಗಿಲ್ಲ. ಹೌದೌದು, ಸರಿಯಾಗಬೇಕು ಅಂತಾದ್ರೆ, ಹೆಣ್ಣಿನ ಶೃಂಗಾರ ಪರಿಪೂರ್ಣತೆಯನ್ನು ಕಾಣಬೇಕು ಅಂತಾದ್ರೆ ಅವಳಿ ಮುಡಿಗೆ ಹೂ ಬೇಕು. ಖಂಡಿತವಾಗಿ. ನಾನು ಹೂದುವನ್ನು ಅರಸುತ್ತಾ ಹೂದೋಟಕ್ಕೆ ಹೋಗ್ತೇನೆ. ನಾನೇನು ಮಾಡುದು? ಈ ಲತಾ ಮಂಟಪದಲ್ಲಿ ಕುಳಿತಿರ್ಬೇಕು. ಕುಳಿತುಕೊಳ್ತೇನೆ. ಆ ಕಡೆ ಈ ಕಡೆ ಹೋಗ್ಬಾರ್ದು. ಅದೊಂದು ಇಲ್ಲೇ ಇರ್ಬೇಕು. ಮನೆ ಏರ್ಬೇಡ.
ಇಲ್ಲ ಇಲ್ಲ ಜಾಗ್ರತೆ ನಾನು ನೀವಿದ್ದಾಗ ಮಾತ್ರ ಭಯ ಆಗ್ತದೆ ನನಗೆ. ಹೌದಾ? ಆದಷ್ಟು ಬೇಗ ಬರ್ತೀನಿ. ತದಿಂ ತಾಂ ತದೈ ತಾಂ ತದಿಂ ತಾಂ ತದೇ ಕಂಡಳು ಹಯವ ಮದನ ಮಂಜರಿಯು ಕಂಡಳು ಹಯವ ಮದನ ಮಂಜರಿಯು ಮಖಾಶ್ವವ ಬಿಳಿಯ ವರ್ಣದ ದೇಹ ಚಂದ ಹಿಂದೆ ಹೊಳೆವ ಪುಚ್ಚದಂದ ಕಣ್ಣ ಸೆಳೆವಲಂಕಾರ ಬಂದ ಶೋಭೆ ತಳೆದೆಲೆದೊಲಿದು ಮುಂದೈತಪ್ಪ ಕುದುರೆಯ ಆಗ ಯಾರ ಕುದುರೆಯೋ ಇಲ್ಲೇಕೆ ಬಂದುದೋ ತೋಂತ ಕಿಟ ತಾಂ ಡಿತ್ತಾತಯ್ಯತ ದಿನ ಆಗ 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 ಯಾರ ಕುದುರೆಯೋ ಇಲ್ಲೇಕೆ ಬಂದುದೋ ಇಲ್ಲೇಕೆ ಬಂದುದೋ ಇಲ್ಲ ಸೊಬಗಿದು ವಿಶೇಷ ತೋರ್ಪುದು ಮಗಿಯೋಳಿಲ್ಲ ಸೊಬಗಿದು ವಿಶೇಷ ತೋರ್ಪುದು ಗ್ರಹಿಸಬೇಕು ಮೂಲವ ಇದೇನು ಎನ್ನುತ್ತಾ ಗ್ರಹಿಸಬೇಕು ಮೂಲವ ಇದೇನು ಎನ್ನುತ್ತಾ ಅಗಿತವದಗದೆನ್ನುತ್ತ ಉಲ್ಲಾಸ ತಾಳುತ್ತಾ ಆ ಆಗಾಗ ಯಾರ ಕುದುರೆಯೋ ಆಗಾಗ ಯಾರ ಕುದುರೆಯೋ ಇಲ್ಲೇಕೆ ಬಂದುದೋ ಯಾರ ಕುದುರೆಯೋ ಆಶ್ಚರ್ಯ ಆಗ್ತಾ ಇದೆ. ಹೂವ ಅರಸುತ್ತಾ ಅರಸುತ್ತಾ ಹೂದೊಟ್ಟಿಗೆ ಬಂದದ್ದು ಸತ್ಯ. ಓ ಕಡೆಯಲ್ಲಿ ನೋಡಿ ತಳಿರನ್ನು ತಿನ್ನುತ್ತಾ ಇದೆಯಲ್ಲ, ಯಾವ್ದು ಕುದುರೆ? ಹಾ. ಈ ದೇವ್ರೇ, ಇಂಥ ಶ್ವೇತ ಶುಭ್ರವಾದಂತಹ ಕುದುರೆಯನ್ನು ನಾನು ಇಲ್ಲಿವರೆಗೂ ನೋಡ್ಲಿಲ್ಲ. ಹಾಗಾದ್ರೆ ಯಾವ ಕುದುರೆ ಯಾಕಾಗಿ ಬಂದಿರಬಹುದು? ಗೊತ್ತಾಯ್ತು. ಏನು ಇದು ಕಾಡ ಕುದುರೆಯೇ? ಕಾಡ ಕುದುರೆ ಆದ್ರೆ ಇದಕ್ಕೆ ಶೃಂಗಾರ ಬೇಕಿತ್ತ? ಯಾರು ಮಾಡು ಶೃಂಗಾರ ಮಾಡಿದ್ದಾರೆ ಆದ್ರೆ ಇದು ಕಾಡ ಕುದುರೆಗಳೆಲ್ಲ ಹೇರಿದ್ದಾರೆ. ಅಬ್ಬಾ, ಶುಭ್ರ ಶ್ವೇತವರ್ಣವಷ್ಟೇ ಅಲ್ಲ, ಒಂದು ಕಿವಿ ನೋಡಿದ್ರೆ ಕಪ್ಪಾಗಿದೆ. ಅಪ್ಪ, ನೋಡಿದ್ರೆ ನೋಡ್ತಾ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ. ಹೌದಾ? ಆ ಕಡೆ ನೋಡಿ, ಆ ಕುದುರೆ ಹಿಂಗಡೆಯಲ್ಲಿ ಯಾರೋ ಒಬ್ರು ನಿಂತಾಗಿದೆಯಲ್ಲ, ಕುದುರೆ ರಕ್ಷಕರು ಇರ್ಬೋದಾ? ರಾಜಭಟರು ಯಾರು ನಮಗೆ ಗೊತ್ತೇ? ಅಷ್ಟೇ. ಆ ಕುದುರೆ ನಮ್ಮ ಉಪವನದ ವ್ಯಾಪ್ತಿಯಲ್ಲಿದೆ. ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ, ಕುದುರೆಯ ಹಣೆಯಲ್ಲಿ ಬರಹ ಇದೆ. ಹೌದಾ? ಮನುಷ್ಯರಿಗೆ ಹಣೆ ಬರ ಇದ್ದಂತೆ ಕೇಳಿದ್ದೇನೆ, ಕುದುರೆಗೂ ಹಣೆ ಬರ ಉಂಟಾ? ಓಹೋ. ಜೀವಿಗಳನ್ನು ಸೃಷ್ಟಿಸುವಂತ ವಿಧಾನ ಯಾರ ಹಣೆಯಲ್ಲಿಯೂ ಬರೆಯದೇ ಇರುವುದಿಲ್ಲ. ಆದ್ರೆ ಇದು ಯಾವ ಹಣೆ ಬರಹ? ಏನು? ಲೇಖನ ಕಾಣಿಸ್ತಾ ಇದೆ. ಆ ಲೇಖನವನ್ನು ತರಬೇಕು, ವಾಚಿಸಬೇಕು, ಎಲ್ಲಿಯೂ ತಿಳಿಯಬೇಕು ಎನ್ನುವ ಕುತೂಹಲ ಅಧಿಕವಾಗುತ್ತಾ ಇದೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಆ ಲೇಖನವನ್ನು ಹಿಡಿದು ನನ್ನವರ ಬಳಿ ಸಾರ್ತೇನೆ. ತರುಣಿ ಪಿಡಿದು ಪಣತಿಯೊಳು ಬರೆದು ಕಟ್ಟಿಗಲಿಖಿತಮಂ ತೆಗೆದು ನೋಡಿದಳು. ನಾನು ಚದುರು ಅಂತ ಕರೆ ಊಟ ಮಾಡಿದೆ. ಕುದುರೆ 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 ಅಂತ. ನಾನು ಕುದುರೆ ಅಲ್ಲ, ನಾನು ಕುದುರೆ ಆದ್ರೆ ನೀವು? ನಾನು ಅದೇ ಆಗ್ಬೇಕು. ಅದೇಳಿದ್ದಲ್ಲ. ಆ ಕಡೆ ನೋಡಿ ಕುದುರೆ ಅಂತ. ಅದು ನಮ್ಮದು ಯಾವತ್ತು ಈ ಕಡೆ. ಹೂವನ್ನು ಅರಸುತ್ತಾ ಅರಸುತ್ತಾ ಹೂದಂಡಕ್ಕೆ ಹೋದ ಪರಿಪರಿಯ ಶುಭಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಸಾಗುತ್ತಿರುವಾಗ ಅಲ್ಲಿ ಒಂದು ಕುದುರೆ ಬಂತು. ಆ ಕಡೆ ಈ ಕಡೆ ತಿರುಗುತ್ತಾ ಇತ್ತು. ಅದರ ಕಣ್ಣಷ್ಟು ಆಕರ್ಷಣೀಯ, ಅದರ ರೂಪವಷ್ಟು ಸೌಂದರ್ಯ, ನೋಡಿದ್ರೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಅದು ನಮ್ಮದೇ ಇರಬೇಕು. ನಮ್ಮ ಒಬ್ಬವನಕ್ಕೆ ನಮ್ಮದೇ ಬರುದು. ಇಲ್ಲಿ ಯಾಕೆ ನೋಡುದು? ಮನೆಗೆ ಹೋಗಿ ನೋಡುದು. ಸುಮ್ಮನಿರಿ, ನಮ್ಮ ಕುದುರೆ ನೋಡುದು ನಾನು ಹೊಸ್ತ. ನಮ್ಮ ಕುದುರೆ ಎಷ್ಟು ದಿನದಿಂದ ನೋಡ್ತಾ ಇದ್ದೆ. ನೋಡು ಬೇಡ, ನಾನು ಕುದುರೆ ಹಾಗೆ ಹೇಳಿದ್ದಲ್ಲ, ಅಲ್ಲಿದ್ದ ಕುದುರೆ ಅದು ನಮ್ಮದಲ್ಲ, ಬೇರೆಯವರ ವ್ಯಾಪ್ತಿಗೂ ಅಧಿಕಾರಕ್ಕೂ ಒಳಪಟ್ಟ ಕುದುರೆ ಆಗಿದೆ. ಇದು ನಮ್ಮ ವ್ಯಾಪ್ತಿಗೆ ಯಾಕೆ ಬಂತು? ಕಾರಣ ಇದೆ, ಆಭರಣವೆಲ್ಲ ಧರಿಸಿದ್ದಾರೆ ಅದಕ್ಕೆ. ಹೌದಾ? ಹೌದೌದು, ಹೀಗಿರ್ಬೇಕು. ಆಭರಣ ಬಹಳಷ್ಟು ಇದ್ದಿರಬೇಕು. ಮನುಷ್ಯರಿಗೆ ತೊಟ್ಟುಕೊಂಡು ಉಳಿದದ್ದು ಪ್ರಾಣಿಗೆ ತೊಟ್ಟಿಸಿರಬೇಕು. ಸುಮ್ಮನಿರಿ, ಮನುಷ್ಯನಿಗೆ ಎಷ್ಟು ಬಂಗಾರ ಇದ್ರು ಕಡಿಮೆ ಅಂತ ಅನಿಸ್ತದ? ಹಾಗಾಗುದಿಲ್ಲ. ಪ್ರಾಣಿಗೂ ಆಭರಣವನ್ನು ತೊಡಿಸಬೇಕು ಅಂತಾದ್ರೆ ಏನೋ ವಿಶೇಷ ಇರಬೇಕು. ಯಾರದು ಅಧಿಕಾರ ವ್ಯಾಪ್ತಿಗೆ ಅದು ಒಳಪಟ್ಟಿರಬೇಕು. ಕುತೂಹಲ ಹೆಚ್ಚಾಯಿತು. ಏನು ಮಾಡಿದೆ? ಹೋದೆ ಹತ್ತಿರ. ಹೌದು, ಮಾತಾಡಿದ್ದೇನೆ. ನೋಡ್ತೇನೆ ಕುದುರೆಯಲ್ಲಿ ಹಣೆ ಬರ ಉಂಟು. ಹಣೆ ಬರ ಯಾರಿಗಾದ್ರೂ ಯಾರು ಕಾಣ್ತದ? ಯಾರು ಹಣೆ ಬರು ಯಾರಿಗೂ ಕಾಣುವುದಿಲ್ಲ. ನನಗೆ ಕಾಣೋದಕ್ಕೆ ಸಿಕ್ಕಿತು.
ಆ ಹಣೆ ಬರ ಹೇಗುಂಟು ಗೊತ್ತಾ? ಹೀಗುಂಟು. ಏಕನೇ ಇದ್ದಿತ್ತ? ಹೌದೌದು ನೋಡಿ, ಅದರ ಕುತೂಹಲ ತಡೆಯುವುದಕ್ಕಾಗದೆ. ನಿನಗೆ ಕುತೂಹಲ, ನಿನಗೆ ಹಾಗೆ ಹೊಸತು ನೋಡಿದ್ರೆ ಕುತೂಹಲ. ನಾನು ಬಿಡಿಸಿ ತಂದೆ ಲೇಖನವನ್ನು. ತಂದೆಯ? ನಾವಿಬ್ರು ಜೊತೆಯಾಗಿ ಓದಬೇಕು. ನೀನು? ನಾವಿಬ್ರು ಜೊತೆಯಾಗಿ ಓದೋದ್ರಲ್ಲಿ ಪ್ರಾವೀಣ್ಯತೆ ಹೊಂದಿದವಳು ನೀನು. ನಾನು ಓದೋದು ಹೌದು, ನಾನು ಓದಿ ಮತ್ತೆ ನಿಮ್ಗೆ ಅದನ್ನೇ ಹೇಳಬೇಕಲ್ಲ. ಅದಕ್ಕೆ ಇಬ್ರು ಜೊತೆಯಾಗಿ ಓದುವ ನೋಡಿ. ಸೋಮಕುಲ ತಿಲಕನಾಗಿ ಯುಧಿಷ್ಠಿರನ ಪತಿ ನೇಮದಿಂ ಗೈದನಿ ಅಶ್ವಮೇಧವನು ಸಾಮದಿಂ ಕಾಣಿಕೆಯ ನೀಡದಿರೆ ಫಲುಗುಣನ ಸಾಮರ್ಥ್ಯಕ್ಕಿದಿರಾಗಬೇಕು. ನೋಡಿದ್ರ ಪೃಥ್ವಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದದ್ದು ಚಂದ್ರವಂಶ. ಹೌದು. ಚಂದ್ರವಂಶದ ವಂಶವಲ್ಲರಿ ಪಂಚಪಾಂಡವರು. ಹೌದು. ಪಂಚಪಾಂಡವರು ಬಂಧು ಹತ್ಯೆಯ ದೋಷ ನಿವಾರಣೆಗಾಗಿ ಅಶ್ವಮೇಧ ಕೃತವನ್ನು ಕೈಗೊಂಡಿದ್ದಾರೆ. ಸರಿ ಬಿಡು. ಅದರಂತೆ ಹಯವನ್ನು ಪೂಜಿಸಿ ದಿಗ್ದೇಶಗಳಿಗೆ ಬಿಟ್ಟಿದ್ದಾರೆ. ಸರಿ. ಈ ಹಯವನ್ನು ಬಲವಂತರು ಕಟ್ಟಿ ಕಾದಾಡಬೇಕು, ಬಲಹೀನರು ಕಪ್ಪ ಕೊಡಬೇಕು. ಈ ಹಯವನ್ನು ಲೇಖನವನ್ನು ವಾಚಿಸಿ ಸುಮ್ಮನುಳಿದರು ಅಂತಾದ್ರೆ ಅವರಲ್ಲಿ ಶೌರ್ಯ ಶೂನ್ಯ ಅಂತ ತಿಳಿಯಲಾಗುತ್ತದೆ. ಏನು ಮಾಡುದು ಪ್ರಭೋ? ಬೆಂಗಾವಲಿಗಾಗಿ ಪಾರ್ಥನಂತೆ ಏನು ಅವರಿಗೆ ಮಾತ್ರ ಪರಾಕ್ರಮ ಇದ್ದಂತ? ಪಾರ್ಥನೋರ್ವನ್ನೇ ಗಂಡೆನುವ ಪಾರ್ಥನೋರ್ವನೆ ಗಂಡೆನುವ ಮತಿತಾರ್ಥ ಓಡುವುದು ಪುರುಷ ದರ್ಪದಿ ಸ್ವಾರ್ಥ ಮಿರನಿಗೆ ಮಗನನ್ನು ಕಟ್ಟಬೇಕು. ಪರಾಕ್ರಮ ಎನ್ನುವಂಥದ್ದು ಪಾರ್ಥನಿಗೆ ಮಾರಿ ಹೋದಾಗ ತಿಳ್ಕೊಳ್ಳೋದು. ನೀವು ನನ್ನ ಗಂಡ ಅಲ್ಲ, ನೀವು ಗಂಡಸು. ಪರಾಕ್ರಮ ಇದ್ದೀರಿ. ಆದ್ರೆ ನನಗೊಂದು ಆಸೆ ಉಂಟು. ನನ್ನವರು ಇಲ್ಲಿಯವರೆಗೆ ಯಾರೊಡನೆ ಹೊಡೆದಾಡದಂತ ಪ್ರಕರಣವೇ ನಾನು ನೋಡಿಲ್ಲ. ಸುಮ್ಮನೆ ಯಾಕೆ ಹೊಡೆದಾಟ ಮಾಡೋದು? ನೋಡಿ, ಇದಕ್ಕೊಂದು ಯೋಗ್ಯ ವೇದಿಕೆ ಅಂತ ನೀವು ತಿಳಿದುಕೊಳ್ಬೇಕು. ನಿಮ್ಮಲ್ಲಿರುವಂತಹ ಶಕ್ತಿಯನ್ನು ಪ್ರದರ್ಶಿಸಬೇಕು, ಬಂದಿರುವಂತಹ ಹಯವನ್ನು ಬಂಧಿಸಬೇಕು, ಪಾರ್ಥನಲ್ಲಿ ಸೆಣಸಾಡಬೇಕು, ತನ್ಮೂಲಕ ನಿಮ್ಮ ಶಕ್ತಿಯನ್ನು ತೋರಿಸಬೇಕು. ಅದನ್ನು ನಾನು ಕಣ್ತುಂಬಿಸಿಕೊಳ್ಳಬೇಕೆನ್ನುವ ಆಸೆ. ನೀವು ಆ ಹಯವನ್ನು ಬಂಧಿಸಿ. ಕೇಳಿ ತಿಳಿದೆತ್ತ ಪ್ರವೀರ ಕೇಳಿ ತಿಳಿದೆತ್ತ ಪ್ರವೀರನು ಕಾಳಗದಿ ಹೋರಾಡಿ ಪಾರ್ಥನ ಬೀಳು ಕೆಳಗದೆ ಬಿಡನು ಪೌರುಷ ದೇಳಿಗೆಯಲ್ಲಿ. ಮದುವೆಯಾಗಿ ಇಷ್ಟು ಸಮಯ ಆಯ್ತು, ನನಗೆ ಇಂಥದೊಂದು ಆಸೆ ಉಂಟೆನ್ನುವಾಗಿ ಹೇಳಿಕೊಂಡವಳಲ್ಲ ನೀನು. ಇವತ್ತಿನ ದಿವಸ ಇಂಥ ಆಸೆ ಎನ್ನುವಾಗಿ ಹೇಳಿಕೊಳ್ತಿ ಅಂತಾದ್ರೆ ನಿನ್ನ ಆಸೆಯನ್ನ ಪೂರೈಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹೆದರಬೇಕಾದ ಅಗತ್ಯ ಇಲ್ಲ. ಈಗ ಅಶ್ವ ಅಲ್ಲಿದೆ, ಹಾಗೆ ಬಿಟ್ಟು ಬಂದೆ. ಮತ್ತೆ ಏನ್ ಮಾಡಿದ್ದೇನೆ? ಹಯವನ್ನು ಅಲ್ಲಿ ಬಿಟ್ಟಿದ್ದೇನೆ ನಾನು. ಬಿಟ್ಟಿದ್ಯಾ? ಕಟ್ಟುವುದಕ್ಕೆ ನೀವಿದ್ದೀರಲ್ಲ. ಕೆಲಸ ಮಾಡೋಣ ಹಾಗಾದ್ರೆ. ಕಟ್ಟುವುದು ಮಾತ್ರ ಅಲ್ಲ, ಅರಮನೆಯ ಸಮೀಪ ಕೊಂಡು ಹೋಗುವ, ನಮ್ಮ ಅಪ್ಪನಿಗೆ ವಿಷಯವನ್ನು ಮುಟ್ಟಿಸುವ. ನೀವು ಯುದ್ಧಕ್ಕೆ ಸನ್ನದ್ಧರಾಗಬೇಕು. ನಾನು ಎಷ್ಟೊತ್ತಿಗೂ ನಿನಗಾಗಿ ಸಿದ್ಧ. ಜಯದ ಐಶ್ವರ್ಯನ್ನು ಹೊತ್ತು ತರಬೇಕು. ಯಾವತ್ತೂ